ಮಾರ್ನಿಂಗ್ ಟು ಯಾಲ್. ನಾನು ಗೀತಾ ಹಿರೇಮಠ ಮತ್ತೊಮ್ಮೆ ಈ ನನ್ನ ವೀಡಿಯೋ ಸೆಷನ್ಗೆ ನಿಮಗೆಲ್ಲರಿಗೂ ವೆಲ್ಕಮ್ ಮಾಡಿಕೊಂಡೆ. ಹಿಂದಿನ ಸೆಷನ್ ಒಳಗೆ ನಾವೇನು ಡಿಸ್ಕಷನ್ ಮಾಡೀವಂತ ಬ್ರೀಫಾಗಿ ನೋಡೋಣ. ವಿ ಹ್ಯಾವ್ ಸೀನ್ ಎಕ್ಸಾಮ್ಸ್, ಟೆಸ್ಟ್ ಆ್ಯಂಡ್ ಗ್ರೂಪ್ ಡಿಸ್ಕಷನ್. ಟೆಸ್ಟ್ ಅಂದರೆ ಒಬ್ಬ ಕ್ಯಾಂಡಿಡೇಟನ್ನು ಸೆಲೆಕ್ಟೆಡ್ ಹಿಂದಿನ ಪ್ರೊಸೆಸ್ನಾಗೆಲ್ಲ ಥ್ರೂ ಆದದ ಕ್ಯಾಂಡಿಡೇಟನ್ನು ಸೆಲೆಕ್ಷನ್ ಸ್ಟೇಜ್ನೊಳಗೆ ಟೆಸ್ಟ್ ಮಾಡಿ ಅವ್ರನ್ನ ಇನ್ನೂ ದೇ ಆರ್ ಅಪ್ ಟು ದಿ ಮಾರ್ಕ್ ಅಂತೇಳಿ ಚೆಕ್ ಮಾಡ್ತಾರೆ ಕಂಪನಿಯವರು ಅಥವಾ ಗೌರ್ಮೆಂಟ್ ಸೆಕ್ಟರ್ಸ್ ಆಗಿರ್ಬೋದು. ಟೆಸ್ಟ್ ಒಳಗೆ ರಿಟನ್ ಟೆಸ್ಟ್, ಅಲ್ಲಿ ಅಬಿಲಿಟಿ ಚೆಕಿಂಗ್, ಜಜ್ಮೆಂಟಲ್ ಚೆಕಿಂಗ್, ಪ್ರಾಜೆಕ್ಟಿವ್ ಟೆಕ್ನಿಕ್ಸ್ ಅವನ್ನೆಲ್ಲ ಯೂಸ್ ಮಾಡಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಟೆಸ್ಟ್ ಕ್ಲಿಯರ್ ಆದವರು ಗ್ರೂಪ್ ಡಿಸ್ಕಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಗ್ರೂಪ್ ಡಿಸ್ಕಷನ್ ಆಸ್ ಅ ಮೆಂಬರ್ ಅವ್ರು ಯಾವ ರೀತಿಯಿಂದ ಉಳ್ಕಿ ಮೆಂಬರ್ಸ್ ಜೊತೆ ಕೋಆಪ್ರೇಟ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ದಟ್ ವಿಲ್ ಬಿ ಟೆಸ್ಟೆಡ್. ದೇರ್ ಐಡಿಯಾಸ್ ಏನು, ಕ್ಲಾರಿಟಿಫ್ ಐಡಿಯಾಸ್ ಏನು ಟೆಸ್ಟ್ ಆಗ್ತಾವೆ. ಸೊ ಟೆಸ್ಟ್ GD ಎಲ್ಲ ಕ್ಲಿಯರ್ ಆದ್ಕೂಳೆ ನೆಕ್ಸ್ಟ್ ಸ್ಟೇಜ್, ಇಂಪಾರ್ಟೆಂಟ್ ಸ್ಟೇಜ್ ಇಂಟರ್ವ್ಯೂ. ಸೊ ಒಂದ್ಸಲ ಟೆಸ್ಟ್ ಮತ್ತು ಗ್ರೂಪ್ ಡಿಸ್ಕಷನ್ ಕ್ಲಿಯರ್ ಆದ್ಕೂಳೆ ಕ್ಯಾಂಡಿಡೇಟ್ಸನ್ನು ಇಂಟರ್ವ್ಯೂನೊಳಗೆ ಅವ್ರು ಯಾವ ರೀತಿಯಿಂದ ಇಂಟರ್ವ್ಯೂನ ಫೇಸ್ ಮಾಡ್ತಾರೆ, ಯಾವ ರೀತಿಯಿಂದ ಫ್ಲೋ ಆಫ್ ಐಡಿಯಾಸ್ ಇರ್ತಾವೋ ಕ್ವೆಶ್ಚನ್ಸ್ ಮೂಲಕ ಅಥವಾ ಅಬ್ಸರ್ವೇಷನ್ ಮೂಲಕ ಅಥವಾ ಇನ್ಡೆಪ್ತ್ ಡಿಸ್ಕಷನ್ ಮೂಲಕ ಇಂಟರ್ವ್ಯೂಯರ್ ಅಂತ ಇರ್ತಾರೆ ಅವರು ಟೆಸ್ಟ್ ಮಾಡ್ತಾರೆ. ಇಂಟರ್ವ್ಯೂಯರ್ ಇಂಡಿವಿಜುವಲ್ ಪರ್ಸನ್ ಆಗಿರ್ಬೋದು ಅಥವಾ ಗ್ರೂಪ್ ಪೆನಲ್ ಇಂಟರ್ವ್ಯೂ ಆದರೂ ಇರ್ಬೋದು. ಆ ಪೆನಲ್ ಇಂಟರ್ವ್ಯೂನೊಳಗೆ ಗ್ರೂಪ್ ಮೆಂಬರ್ಸ್ ಇರ್ತಾರೆ, ಅವರು ಕ್ವೆಶ್ಚನ್ಸ್ ಕೇಳ್ತಿರ್ತಾರೆ. ಅಥವಾ ಇಂಡಿವಿಜುವಲ್ ಇಂಟರ್ವ್ಯೂ ಇದ್ರೆ ಇಂಟರ್ವ್ಯೂಯರ್ ಅಲ್ಲೋನ್ ಈಸ್ ಗೋಯಿಂಗ್ ಟು ಆಸ್ಕ್ ದಿ ಕ್ವೆಶ್ಚನ್ಸ್. ಏನಾದರೂ ಇಂಟರ್ವ್ಯೂ ಕೊಡುವಂಥ ವ್ಯಕ್ತಿ ಕ್ಯಾಂಡಿಡೇಟ್ ಹೀ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್. ಈವನ್ ಏನೆಲ್ಲ ಅಬ್ಸರ್ವ್ ಮಾಡ್ತಾರಂದ್ರೆ ಅವ್ರದ್ದು ಫ್ಲೋ ಆಫ್ ಐಡಿಯಾಸ್, ಟಾಕಿಂಗ್ ಸ್ಟೈಲ್ ಆಯ್ತು ಅಷ್ಟೇ ಅಲ್ಲ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ನು ಚೆಕ್ ಮಾಡ್ತಾರೆ ಇಂಟರ್ವ್ಯೂನೊಳಗೆ. ಸೊ ಚೇರ್ಸ್, ಅಲ್ಲಿ ಅವ್ರ ಮ್ಯಾನರ್ಸ್, ಚೇರ್ ಮೇಲೆ ಕುಳಿತಿರೋ ಸ್ಟೈಲ್ ಅಥವಾ ಹೆಂಗೆ ಐ ಟು ಐ ಕಾಂಟ್ಯಾಕ್ಟ್ನೊಳಗೆ ಕಾನ್ಫಿಡೆನ್ಸ್ ಲೆವೆಲ್ ಚೆಕ್ ಮಾಡ್ತಾರೆ. ಅಂದರೆ ಯಾವ ರೀತಿಯಿಂದ ಅವರು ಸಿಚುವೇಶನನ್ನು ಫೇಸ್ ಮಾಡ್ತಾರಂತ ಆ 3 ಮಿನಿಟ್ಸ್ನೊಳಗೆ ಇಂಟರ್ವ್ಯೂ ಫಸ್ಟ್ ಏನು ಅವ್ರು ಎಂಟ್ರಿ ಆದ ಕೂಡಲೇ 3 ಮಿನಿಟ್ಸ್ನೊಳಗೆ ತಾವು ಇಂಟ್ರಡ್ಯೂಸ್ ಮಾಡ್ಕೊಳೋದಾಗಿರ್ಬೋದು ಅಥವಾ ಅವ್ರಿಗೆ ತಾವು ಏನಂತ ಹೇಳೋದಾಗಿರ್ಬೋದು ಅಥವಾ ಕಂಪ್ನಿ ಬಗ್ಗೆ ತಿಳಿಯುವಂಥ ಕ್ಯೂರಿಯಾಸಿಟಿ ಆಗಿರ್ಬೋದು, ಅವನ್ನ ಇವರು ಇದು ಇಂಟರ್ವ್ಯೂರ್ ತೊಗೊಂಡವ್ರು ಫಸ್ಟ್ 3 ಮಿನಿಟ್ಸ್ನಾಗ ಚೆಕ್ ಗೊತ್ತಾಗ್ತೈತೆ, ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಕೈತಿ. ಸೈಕಾಲಜಿ ಅಷ್ಟು ಪರ್ಫೆಕ್ಟ್ ಇದೆ ಮನುಷ್ಯನ ಇಂಟರ್ವ್ಯೂ ಮಾಡ್ತಿರ್ತಾರೆ. ಅಟ್ ದಿ ಸೇಮ್ ಟೈಮ್ ಇಂಟರ್ವ್ಯೂ ಮಾಡುವಂಥ ವ್ಯಕ್ತಿನೂ ಇಂಪಾರ್ಟೆಂಟ್ ಆಗ್ತಾರೆ. ನಾಟ್ ಓನ್ಲಿ ದಿ ಪರ್ಸನ್ ಹೂ ಇಸ್ ಫೇಸಿಂಗ್ ಇಂಟರ್ವ್ಯೂ, ದ ಪರ್ಸನ್ ಹೂ ಇಸ್ ಆಸ್ಕಿಂಗ್ ಕ್ವೆಶನ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಅವ್ರ ಇಂಟರ್ವ್ಯೂ ಒಂದು ಸಕ್ಸಸ್ ಆಗಬೇಕಂದ್ರೆ ಅವರು ಅಷ್ಟು ಪ್ರಿಪೇರ್ಡ್ ಇರಬೇಕು, ಇವರು ಅಷ್ಟು ಪ್ರಿಪೇರ್ ಆಗಿ ಬಂದಿರ್ತಾರೆ. ಸೊ ಈಗ ಈ ಇಂಟರ್ವ್ಯೂ ಅಂದ್ರೆ ಏನು, ಅದು ಎದಕ್ಕೆ ಬೇಕು, ಇಂಪಾರ್ಟೆನ್ಸ್ ನೋಡ್ಕೊಂಡು ಹೋಗೋಣ. ಆ್ಯಂಡ್ ಇಂಟರ್ವ್ಯೂ ಈಸ್ ಅ ಫೇಸ್ ಟು ಫೇಸ್ ಅಬ್ಸರ್ವೇಷನ್, ಪರ್ಸ್ನಲ್ ಅಪ್ರೈಸಲ್ ಮೆಥಡ್ ಆಫ್ ಇವ್ಯಾಲ್ಯುವೇಟಿಂಗ್ ದಿ ಅಪ್ಲಿಕೆಂಟ್ಸ್. ಫೇಸ್ ಟು ಫೇಸ್ ಇಂಟರ್ವ್ಯೂನೊಳಗೆ ಅಫ್ಕೋರ್ಸ್ ನವ ಡೇಸ್ ಈವನ್ ಆನ್ಲೈನ್ ಇಂಟರ್ವ್ಯೂಸ್ ಆರ್ ಆಲ್ಸೋ ಗೋಯಿಂಗ್ ಆನ್. ಅಲ್ಲಿ ಆನ್ಲೈನೊಳಗೆ ಫೇಸ್ ಟು ಫೇಸ್ ಇರೋಂಗಿಲ್ಲ, ಬಟ್ ಇನ್ ಕೇಸ್ ಆಫ್ ನಾರ್ಮಲ್ ಇಂಟರ್ವ್ಯೂಸ್ ಫೇಸ್ ಟು ಫೇಸ್ ಅಬ್ಸರ್ವೇಷನ್ ಇದೆ. ಒಬ್ಬ ವ್ಯಕ್ತಿನ ಅಬ್ಸರ್ವ್ ಮಾಡೋಕ್ಕೆ ಪರ್ಸ್ನಲ್ ಇಂಟ್ರಾಕ್ಷನ್ ಮಾಡಿ ಅಪ್ರೈಸ್ ಮಾಡಿ ಯಾರು ಸೂಟೇಬಲ್ ಕ್ಯಾಂಡಿಡೇಟ್ ಅದಾರಂತ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಇಂಟರ್ವ್ಯೂ ಅಂತ ಹೇಳ್ಬೋದು ನಾವು. ಆ್ಯಂಡ್ ಇಟ್ ಈಸ್ ಮೋಸ್ಟ್ ಟ್ರೆಡಿಷ್ನಲ್ ಆ್ಯಂಡ್ ಯೂನಿವರ್ಸಲಿ ಯೂಸ್ಡ್ ಟೂಲ್. ಸೊ ಆಲ್ಮೋಸ್ಟ್ ಎಲ್ಲರೂ ಇಂಟರ್ವ್ಯೂ ಇರಲಾರ್ದೆ ಯಾವುದೂ ಜಾಬ್ ಸೆಲೆಕ್ಷನ್ ಆಗಂಗಿಲ್ಲ. ಸೊ ಯಾವಾಗಲೂ ಜಾಬಿಗೆ ಅಪ್ಲಿಕೇಶನ್ ಹಾಕಿದ್ರು ಫಸ್ಟ್ ಕಾಲ್ಫರ್ಮ್ ಮಾಡೋದು ಇಂಟರ್ವ್ಯೂ ಇಟ್ ಈಸ್ ಅ ಯೂನಿವರ್ಸಲಿ ಎಕ್ಸೆಪ್ಟೆಡ್ ಟೆಕ್ನಿಕ್. ಆ್ಯಂಡ್ ಇಂಟರ್ವ್ಯೂಸ್ ಆ್ಯಂಡ್ ಡಿಸೈನ್ ಟು ಸರ್ವ್ ದಿ ಇಂಪಾರ್ಟೆಂಟ್ ಏರಿಯಾಸ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಹ್ಯೂಮನ್ ರಿಲೇಷನ್ಸ್ ಆ್ಯಂಡ್ ಲೇಬರ್ ರಿಲೇಷನ್ಸ್. ಅಂದರೆ ಇಲ್ಲಿ ನಮ್ಗೆ ಇಂಟರ್ವ್ಯೂನೊಳಗನೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಯಾವ ರೀತಿಯಿಂದ ರಿಲೇಷನ್ಸನ್ನು ಮೇಂಟೈನ್ ಮಾಡ್ಕೋಬೇಕು ಅಂತ ತಿಳ್ಕೊಂಡು. ಸೊ ಇನ್ ದಿ ಕಂಪನಿ ಇಂಟರ್ವ್ಯೂ ಇಸ್ ದಿ ಓನ್ಲಿ ಟೂಲ್. ಇನ್ ಸಮ್ ಆಫ್ ದಿ ಕಂಪನೀಸ್ this is the only tool. They may not conduct any other test or any group discussion. Directly they conduct interview. And interview duration depends on the situation, depends on the nature of a job. Interview duration ಒಂದೊಂದ್ರೊಳಗೆ 15 ಮಿನಿಟ್ಸ್ ಇರ್ಬೋದು, ಒಂದೊಂದ್ರೊಳಗೆ ಹಾಫ್ ಆನ್ ಅವರ್ ಇರ್ಬೋದು, ಒಂದೊಂದ್ರೊಳಗೆ 1 ತಾಸು ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ಜಾಬ್. ಇಂಟರ್ವ್ಯೂ ಶುಡ್ ಬಿ ಕಂಡಕ್ಟೆಡ್ ವೆರಿ ಕೇರ್ಫುಲಿ. ಅಲ್ಲಿ ಒಬ್ಬ ವ್ಯಕ್ತಿನ ನೀವು ಟೆಸ್ಟ್ ಮಾಡ್ತೀರಿ ಅಂದರೆ ಇಷ್ಟು ಕೇರ್ಫುಲ್ಲಾಗಿ ನೀವು ಇಂಟರ್ವ್ಯೂ ಕಂಡಕ್ಟ್ ಮಾಡಬೇಕಂದ್ರೆ ಫ್ರೀ ಅಟ್ಮಾಸ್ಫಿಯರ್ ಇರಬೇಕು. ಇಂಟರ್ವ್ಯೂ ಫೇಸ್ ಮಾಡುವಂಥ ಕ್ಯಾಂಡಿಡೇಟಿಗೆ ಇಟ್ ಈಸ್ ಆಲ್ ಟುಗೆದರ್ ನ್ಯೂ ಸಿಚುವೇಶನ್. ಅವ್ನಿಗೆ ಈ ಕಂಪ್ನಿ ಒಳಗೆ ಫಸ್ಟ್ ಕೆಲಸ ಮಾಡಿಲ್ಲ, ಅವ್ನಿಗೆ ಇದು ನ್ಯೂ ಕಂಪ್ನಿ. ಅಂಥ ಸಿಚುವೇಶನ್ನೊಳಗೆ ಅವ್ನಿಗೆ ಫ್ರೀ ಅಟ್ಮಾಸ್ಫಿಯರ್ ಕೊಡಬೇಕು. ಹಿ ಶುಡ್ ಹ್ಯಾವ್ ಫ್ರೀಡಮ್ ಟು ಟಾಕ್, ಅಪಾರ್ಚುನಿಟಿ ಟು ಟಾಕ್. ಅವ್ನು ಬರೀ ಕ್ವೆಶ್ಚನ್ ಕೇಳಿ ನೆಕ್ಸ್ಟ್ ನೀವೇ ಮಾತಾಡಕತ್ರಿ ಅಂದರೆ, ಇಂಟರ್ವ್ಯೂ ತೊಗೊಳ್ಳೋಂಥ ವ್ಯಕ್ತಿನ ಮಾತಾಡಕತ್ರಿ ಅಂದರೆ ಅವ್ನಿಗೆ ಯಾವುದೋ ಆಪ್ಷನ್ ಸಿಗೋಂಗಿಲ್ಲ ಮಾತಾಡೋಕ್ಕೆ. ಸೊ ಫ್ರೀಡಮ್ ಕೊಟ್ಟು, ಅಪಾರ್ಚುನಿಟಿ ಕೊಟ್ಟು ಫ್ರೀ ಅಟ್ಮಾಸ್ಫಿಯರ್ ಕೊಡಬೇಕು. ಆ್ಯಂಡ್ ಹಿ ಶುಡ್ ನಾಟ್ ಬಿ ಸ್ಟ್ರೆಸ್ಡ್ ಔಟ್. ಇಂಟರ್ವ್ಯೂರ್ ಸ್ಟ್ರೆಸ್ ಕ್ರಿಯೇಟ್ ಮಾಡಬಾರ್ದು. ಇಂಟರ್ವ್ಯೂ ಫೇಸ್ ಮಾಡುವಂಥ ವ್ಯಕ್ತಿ ಕ್ಯಾಂಡಿಡೇಟ್ ಫಸ್ಟಿಗೆ ಸ್ಟ್ರೆಸ್ ರಿಲೀಸ್ ಮಾಡೋ ಅವ್ಗೆ ಇನಿಷಿಯಲಿ ಅವ್ನಿಗೆ ಸೋಷಿಯಲಿ ಎಕ್ಸೆಪ್ಟೇಬಲ್ ಆಗುವಂಥ ಕ್ವೆಶನ್ಸ್ ಕೇಳಬೇಕು. ಸಿಂಪಲ್ಲಾಗಿ ಅವ್ನ ಹೆಸರು, ಅಫ್ಕೋರ್ಸ್ ಫೈಲ್ಸ್ ಒಳಗೆ ಎಲ್ಲ ಇರ್ತಾವೆ, ಅದಕ್ಕಂತ ತಿಳ್ಕೊಂಡು ನೀವೇನು ಕೇಳಲಾರ್ದೆ ಡೈರೆಕ್ಟಾಗಿ
ಪಾಯಿಂಟಿಗೆ ಹೋಗಂಗಿಲ್ಲ, ಡೈರೆಕ್ಟಾಗಿ ಕ್ವೆಶನ್ಸ್ಗೆ ಹೋಗಂಗಿಲ್ಲ. ಫಸ್ಟ್ ಅವ್ರಿಗೆ ಸೋಷಿಯಲ್ ಇಂಟ್ರಾಕ್ಷನ್ ಮಾಡಬೇಕಂದ್ರೆ ಅವ್ರ ಸ್ಟ್ರೆಸ್ ರಿಲೀಸ್ ಆಗಬೇಕು. ಒಬ್ಬ ವ್ಯಕ್ತಿ ಜೊತೆ ಪರಿಚಯ ಮಾಡಿಕೊಂಡ್ರೆ ನಾವು ಆಟೋಮೆಟಿಕ್ಕಾಗಿ ಸ್ಟ್ರೆಸ್ ರಿಲೀಸ್ ಆಕೈತಿ. ಇದನ್ನು ನೋಡೋದು ಕಂಪ್ನಿದು ಪ್ರಿಪ್ರೇಷನ್ ಇದೆ. ಅಂದರೆ HR ಡಿಪಾರ್ಟ್ಮೆಂಟ್ನವರು ಯಾವ ರೀತಿನ ಇಂಟರ್ವ್ಯೂನ ಕಂಡಕ್ಟ್ ಮಾಡಬೇಕಂತ ವೆಲ್ ಇನ್ ಅಡ್ವಾನ್ಸ್ ಡಿಸೈಡ್ ಮಾಡಬೇಕು. ಅವ್ರಿಗೆ ಬಂದ ವ್ಯಕ್ತಿಗಳಿಗೆ ಫೀಲ್ ಅಟ್ ಹೋಮ್ ಅನ್ನಿಸ್ಬೇಕು, ಬಂದ ವ್ಯಕ್ತಿಗಳಿಗೆ ಸ್ಟ್ರೆಸ್ ಅನ್ನಿಸ್ಬಾರ್ದು. ಆ ರೀತಿಯಿಂದ ನೀವು ಕ್ವೆಶನ್ಸನ್ನು ರೇಸ್ ಮಾಡ್ಕೊತ ಹೋಗ್ಬೇಕು. ಆ್ಯಂಡ್ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಇಂಟರ್ವ್ಯೂ, ವೆಲ್ ಇನ್ ಅಡ್ವಾನ್ಸ್ ಇನ್ವಿಟೇಷನ್ ಫಾರ್ ದಿ ಇಂಟರ್ವ್ಯೂ ಹ್ಯಾಸ್ ಟು ಬಿ ಸೆಂಡ್ ಟು ದಿ ಕ್ಯಾಂಡಿಡೇಟ್. ಇವತ್ತು ಕಳಿಸಿ ನಾಳೆ ಬರೀ ಇಂಟರ್ವ್ಯೂಗೆ ಅಂದರೆ ಹಿ ಕ್ಯಾನ್ ನಾಟ್ ಬಿ ಪ್ರಿಪೇರ್ಡ್. ಅದರ ಸಂಬಂಧ ವೆಲ್ ಇನ್ ಅಡ್ವಾನ್ಸ್ ಡಿಪೆಂಡಿಂಗ್ ಅಪಾನ್ ನೇಚರ್ ಆಫ್ ಜಾಬ್ ಅಗೇನ್ ಯು ಹ್ಯಾವ್ ಟು ಕಾಲ್ ಫಾರ್ ದಿ ಇಂಟರ್ವ್ಯೂ. ಇಟ್ ಡಿಪೆಂಡ್ಸ್, ಕಂಪ್ನಿ ಟು ಕಂಪ್ನಿ ವೆರಿ ಚೇಂಜಸ್ ಆಗ್ಬೋದು. ಅವ್ರಿಗೆ ಇಂಟರ್ವ್ಯೂಗೆ ಸಂಬಂಧಪಟ್ಟದ್ದು ಕಮ್ಯುನಿಕೇಷನ್ ಮಾಡಿರಿ, ಮೇಲ್ ಮಾಡಿರಿ, ಲೆಟ್ರ್ ಕಳಿಸ್ರಿ. ಇಫ್ ಲೆಟರ್ ನವ ಡೇಸ್ ಮೇಲ್ ಐ ಡಿ ಇರ್ತೈತಿ, ಪ್ರಾಪರ್ ಮೇಲ್ ಐ ಡಿ. ಮೇಲ್ ಒಳಗೆ ಅವ್ರಿಗೆ ಮೇಲ್ ಮಾಡಿ ವೆನ್ಯೂ ಎಲ್ಲೇ ತಗೋತೀರಿ ಇಂಟರ್ವ್ಯೂ, ಟೈಮ್ ಡೇಟ್ ಮೆನ್ಷನ್ ಮಾಡಿರಿ. ಆ್ಯಂಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಕೇಸ್ ಆಫ್ ಇಂಟರ್ವ್ಯೂ. ಆ್ಯಂಡ್ ಇಂಟರ್ವ್ಯೂ ಮಾಡೋ ಮುಂದೆ ಒಂದಿಷ್ಟು ರೂಲ್ಸನ್ನು ಫಾಲೋ ಮಾಡಬೇಕು. ಇಂಟರ್ವ್ಯೂರ್ ಹೆಂಗೆ ಪ್ರಿಪೇರ್ ಆಗಿ ಬರ್ಬೇಕಂದ್ರೆ ನಮ್ಗೆ ಸೂಟೇಬಲ್ ಕ್ಯಾಂಡಿಡೇಟ್ ರಿಯಲ್ ಸಿಚುವೇಶನಾಗ ಸಿಗ್ಬೇಕು. ನಮ್ಗೆ ಹಂಗೆ ಸುಮ್ಮನೆ ಸ್ಟ್ರೆಸ್ ಮಾಡಿ ಇಂಟರ್ವ್ಯೂ ಮಾಡಿಕೊಂಡು ಅವ್ರಿಗೆ ಟೆನ್ಷನ್ ಮಾಡಿ ಅವ್ರು ನಾಮ ಶಾಣೆ ಇದೇವೆ ಅಂತ ತೋರಿಸ್ಕೊಳೋದು ಇಂಟರ್ವ್ಯೂ ಅಲ್ಲ. ನಮಗೆ ಶಾಣೆ ಇದ್ದದ ಕ್ಯಾಂಡಿಡೇಟ್ಸ್, ಇಂಟೆಲಿಜೆಂಟ್ ಕ್ಯಾಂಡಿಡೇಟ್ ಬೇಕಂದ್ರೆ ವಿ ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್. ನಿಯಮಗಳೇನದಾವೆ, ಸಂದರ್ಶನದ ನಿಯಮಗಳೇನದಾವೆ ಅಂದರೆ, ಫಸ್ಟ್ ದ ಪರ್ಸನ್ ಹೂ ಈಸ್ ಆಸ್ಕಿಂಗ್ ಕ್ವೆಶ್ಚನ್, ಇಂಟರ್ವ್ಯೂಯರ್, ಹಿ ಹ್ಯಾಸ್ ಟು ಬಿ ಪೊಲೈಟ್. ಸೊ ಅವ್ರ ಕ್ಯಾಂಡಿಡೇಟ್ಸ್ ಜೊತೆ ಪೊಲೈಟ್ ಇದ್ರಂದ್ರೆ ದ ಕ್ಯಾಂಡಿಡೇಟ್ ಶುಡ್ ಫೀಲ್ ಅಟ್ ಹೋಮ್ ಅಟ್ಮಾಸ್ಫಿಯರ್. ಅವ್ರಿಗೆ ಅನಿಸ್ಬೇಕು ಇದು ಕಂಪ್ನಿ ಅಂದ್ರೆ ಭಾಳ, ಒಂದೊಂದು ಕಂಪ್ನಿಗೆ ಹೋದ್ಕೊಳ್ಳಿ ಒಮ್ಮೆಕ್ಲಿ ಕಂಪ್ನಿ ಅಂದರೆ ಹೆದರಿಕೆ ಐತೆ ಅಂತ ಅನಿಸಿರಬಾರ್ದು ಅವ್ರಿಗೆ. ದೇ ಶುಡ್ ಫೀಲ್ ಅಟ್ ಹೋಮ್. ದೆನ್ ಇಂಟರ್ವ್ಯೂರ್ ಶುಡ್ ನಾಟ್ ಆಸ್ಕ್ ವೆರಿ ಟ್ರಿಕ್ಕಿ ಕ್ವೆಶನ್ಸ್. ಅವರು ಟೆಸ್ಟ್ ಮಾಡೋದು ತಮ್ಮ ಇಂಟೆಲಿಜೆನ್ಸನ್ನು ತೋರ್ಸಾಕತ್ತಿಲ್ಲ. ಅವರು ಇಂಟರ್ವ್ಯೂಯರ್ ಈಸ್ ನಾಟ್ ಗೋಯಿಂಗ್ ಟು ಶೋ ಹೀಸ್ ಇಂಟೆಲಿಜೆನ್ಸ್, ಹಿ ಹ್ಯಾಸ್ ಟು ಟೆಸ್ಟ್ ಇಂಟೆಲಿಜೆನ್ಸ್ ಆಫ್ ಕ್ಯಾಂಡಿಡೇಟ್. ಅದಕ್ಕೆ ಆದಷ್ಟು ಸಿಂಪಲ್ ಕ್ವೆಶನ್ಸ್, ಪ್ರಶ್ನೆ ಸರಳವಾಗಿರಲಿ. ಕೇಳ್ರಿ, ನಿಮಗೆ ಏನು ಬೇಕಂದ್ರೆ ಇಂಟರ್ವ್ಯೂರ್ ಏನು ಬೇಕನ್ನೋದು ದೇ ಕ್ಯಾನ್ ಕಲೆಕ್ಟ್ ದಿ ಇನ್ಫಾರ್ಮೇಷನ್, ಬಟ್ ಓನ್ಲಿ ಥಿಂಗ್ ಈಸ್ ದೇ ಶುಡ್ ಆಸ್ಕ್ ದಿ ಕ್ವೆಶ್ಚನ್ ಇನ್ ದಿ ಸಿಂಪಲ್ ವೇ. ದೆನ್ ದೇ ಶುಡ್ ಹ್ಯಾವ್ ಪೇಷನ್ಸ್ ಇಲ್ಲಾರ್ದು ಅವ್ರು ಆನ್ಸರ್ ಕೊಡೋಕೆ ಮೊದಲು ನೆಕ್ಸ್ಟ್ ಕ್ವೆಶ್ಚನ್ ಕೇಳ್ಬಿಡೋದು. ಈ ಟೈಪ್ ಇಂಟರ್ವ್ಯೂರ್ಸ್ ಇರ್ತಾರೆ, ಡೆಫಿನೆಟಾಗಿರ್ತಾರೆ. ಅಂದರೆ ಅವ್ರು ಏನು ಐಡಿಯಾ ಹೇಳಿರ್ತಾರೆ ಅದನ್ನು ಕೇಳ್ಕೊಳೋ ಅಷ್ಟು ತಾಳ್ಮೆ ಇರೋದಿಲ್ಲ. ಬಟ್ ಇನ್ ಕೇಸ್ ಆಫ್ ಇಂಟರ್ವ್ಯೂ ಇಟ್ ಈಸ್ ಮಸ್ಟ್ ಅಟೆಂಟಿವ್ಲಿ ದೇ ಹ್ಯಾವ್ ಟು ಹಿಯರ್ ದೆಮ್. ದೆನ್ ಆಸ್ಕ್ ದಿ ಕ್ವೆಶನ್ಸ್ ಇನ್ ಸಿಂಪಲ್ ಲ್ಯಾಂಗ್ವೇಜ್, ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಟು ದಿ ಕ್ಯಾಂಡಿಡೇಟ್. ಅವ್ರಿಗೆ ಇಂಟರ್ವ್ಯೂರ್ ಭಾಳ ಇಂಟೆಲಿಜೆಂಟ್ ಅದಾರ ಅಂಥೇಳಿ ಹೈ ಲ್ಯಾಂಗ್ವೇಜ್ ಅವ್ರಿಗೆ ಕ್ಯಾಂಡಿಡೇಟ್ಸ್ಗೆ ಅಂಡರ್ಸ್ಟ್ಯಾಂಡ್ ಆಗಲಾರ್ದೆ ಅಂತ ಲ್ಯಾಂಗ್ವೇಜ್ ನಾವು ಕೇಳಬಾರ್ದು. ಇಟ್ ಈಸ್ ಟು ಬಿ ಇನ್ ದಿ ವೆರಿ simple language. Then be tactful in asking direct and personal questions. Whenever personal questions are to be asked, ಇಮೋಷ್ನಲಿ ಹರ್ಟ್ ಆಗುವಂಥ ಕ್ವೆಶನ್ಸನ್ನು ಡೈರೆಕ್ಟಾಗಿ ಕೇಳಬೇಡ್ರಿ. ಇಂಡೈರೆಕ್ಟಾಗಿ ಅವನ್ನ ಡೈರೆಕ್ಟ್ ಕ್ವೆಶನ್ಸ್ನ ಇಂಡೈರೆಕ್ಟಾಗಿ ಕೇಳಬೇಕು ಯಾವಾಗಲೂ. ಸಚ್ ಇನ್ಫಾರ್ಮೇಷನ್ ಹ್ಯಾಸ್ ಟು ಬಿ ಕಲೆಕ್ಟೆಡ್ ವೆರಿ ಕೇರ್ಫುಲಿ. ದೆನ್ ಕೀಪ್ ಟಾಕಿಂಗ್ ಆ್ಯಂಡ್ ಎನ್ಕರೇಜಿಂಗ್ ದೆಮ್. ಅವ್ರಿಗೆ ಮಾತಾಡೋಕ್ಕಿರಾಕ ಎನ್ಕರೇಜ್ ಮಾಡಿರಿ. ಕೀಪ್ ಟಾಕಿಂಗ್ ಆ್ಯಂಡ್ ಎನ್ಕರೇಜ್ ಹಿಮ್ ಟು ಟಾಕ್. ಸೊ ಅವ್ರಿಗೆ ನೀವು ಮಾತಾಡ್ರಿ, ಸೈಲೆಂಟಾಗಿ ಕುಂತ್ರೆ, ಒಮ್ಮೆ ಸೈಲೆನ್ಸ್ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು. ಇಂಟರ್ವ್ಯೂರ್ ಏನೂ ಕ್ವೆಶ್ಚನ್ ಕೇಳಾರ್ದ ಸೈಲೆಂಟಾಗಿ ಕುಂತ್ಬಿಟ್ರಂದ್ರೆ ಕ್ಯಾಂಡಿಡೇಟ್ ಸ್ಟಾರ್ಟಿಂಗ್ ಅವ್ರಿಗೆ ಕಾನ್ಫಿಡೆನ್ಸ್ ಹೋಗ್ಬಿಡ್ತೈತಿ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಮಾತಾಡಿ ಅವ್ರಿಗೆ ಹುರಿದುಂಬಿಸ್ರಿ ಮಾತಾಡೋಕ್ಕಂಥೇಳಿ. ಕೀಪ್ ಟಾಕಿಂಗ್ ಆ್ಯಂಡ್ ಟ್ರೈ ಟು ಗೆಟ್ ದಿ ರೆಲೆವೆಂಟ್ ಇನ್ಫಾರ್ಮೇಷನ್. ಇರ್ರಿಲೆವೆಂಟ್ ಇರಬಾರ್ದು ಇಂಟರ್ವ್ಯೂ. ಡ್ಯೂರೇಷನ್ ಇಂಟರ್ವ್ಯೂನ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅಲ್ಲಿ ಆ ಇಂಟರ್ವ್ಯೂನೊಳಗೆ ಹರಟಿ ಹೊಡ್ಕೊಂತ ಇರ್ರೆಲೆವೆಂಟ್ ಟಾಪಿಕನ್ನು ತೆಗಿಯಕ್ಕೆ ಹೋಗ್ಬೇಡ್ರಿ. ಸೊ ದಟ್ ಇನ್ಫಾರ್ಮೇಷನ್ ಹ್ಯಾಸ್ ಟು ಬಿ ರಿಲೇಟೆಡ್ ಟು ದಿ ಜಾಬ್, ರೆಲೆವೆಂಟ್ ಇನ್ಫಾರ್ಮೇಷನ್ ಹ್ಯಾಸ್ ಟು ಬಿ ಕಲೆಕ್ಟೆಡ್. ಆ್ಯಂಡ್ ವಾಟ್ ಎವರ್ ಇಂಟ್ರೆಸ್ಟ್ ದಟ್ ಕ್ಯಾಂಡಿಡೇಟ್ ಹ್ಯಾಸ್, ಇಂಟರ್ವ್ಯೂಯರ್ ಶುಡ್ ಗಿವ್ ರೆಸ್ಪೆಕ್ಟ್ ಟು ದಟ್ ಇಂಟ್ರೆಸ್ಟ್. ಅದ್ರ ಬಗ್ಗೆ ಕ್ಯಾಂಡಿಡೇಟ್ಸ್ಗಿರುವಂಥ ಇಂಟ್ರೆಸ್ಟ್ ಬಗ್ಗೆ ಯಾವಾಗಲೂ ರೆಸ್ಪೆಕ್ಟ್ ಇಡಬೇಕು. ಅದನ್ನು ಡಿಮೋಟಿವೇಟ್ ಮಾಡಬಾರ್ದು. ನೆಕ್ಸ್ಟ್ ಅವ್ರಿಗೆ ಕ್ಯಾಂಡಿಡೇಟ್ಸ್ಗೆ ಕ್ವೆಶ್ಚನ್ ಕೊಡುವಂಗೆ ಅವ್ರಿಗೆ ಉತ್ತರ ಕ್ವೆಶನ್ಸ್ ಕೇಳ್ತೀರಿ, ಉತ್ತರ ಸಿಗಬೇಕು. ಕ್ಯಾಂಡಿಡೇಟ್ ಕ್ವೆಶನ್ಸ್ ಕೇಳಿದ್ರಂದ್ರೆ ನೀವು ಆನ್ಸರ್ ಕೊಡಬೇಕು. ನಿಮ್ಮ ಕ್ವೆಶನಿಗೆ ಅವ್ರು ಆನ್ಸರ್ ಕೊಡ್ತಾರೆ. ಅಫ್ಕೋರ್ಸ್ ಇಂಟರ್ವ್ಯೂಸ್ ಕಂಡಕ್ಟೆಡ್ ಟು ಆಸ್ಕ್ ದಿ ಕ್ವೆಶನ್ಸ್ ಅಫ್ಕೋರ್ಸ್, ಬಟ್ ಅಟ್ ದಿ ಸೇಮ್ ಟೈಮ್ ಸಮ್ಟೈಮ್ಸ್ ಕ್ಯಾಂಡಿಡೇಟ್ಸ್ ಮೇ ಬಿ ಹ್ಯಾವಿಂಗ್ ಸಮ್ ಡೌಟ್ಸ್ ಇನ್ ದೇರ್ ಮೈಂಡ್. ಆಗ ಅವ್ರು ಏನು ಕ್ವೆಶ್ಚನ್ ಕೇಳ್ತಾರೆ ಅದಕ್ಕೆ ಇಂಟರ್ವ್ಯೂರ ಆನ್ಸರ್ ಕೊಡಬೇಕು. ಅದನ್ನು ಬಿಟ್ಟುಕೊಟ್ಟು ನಾನು ನಿನ್ನ ಕ್ವೆಶ್ಚನ್ ಕೇಳಕ್ಕೆ ಕರ್ದೇನಿ, ನೀ ಯಾಕೆ ಕ್ವೆಶ್ಚನ್ ಕೇಳ್ತಿ ಅಂತ ಕೇಳಬಾರ್ದು. ಸೊ ದೇರ್ ವಿಲ್ ಬಿ ಸಮ್ ಡೌಟ್ಸ್ ಇನ್ ದಿ ಮೈಂಡ್ಸ್ ಆಫ್ ಕ್ಯಾಂಡಿಡೇಟ್ಸ್ ಆಲ್ಸೋ. ಸೊ ದೋಸ್ ಡೌಟ್ಸ್ ಆರ್ ಟು ಬಿ clarified here. Then purpose of interview is conducted with certain object. So what are those objectives? Purpose, first information, to collect the information and correct picture of the candidate. ಅಪ್ಲಿಕೇಶನ್ ಫಾರ್ಮ್ನಾಗ ಏನು ಫಿಲಪ್ ಮಾಡ್ಯಾರ, ಇಸ್ ಇಟ್ ಟ್ರೂ ಆರ್ ನಾಟ್ ಅಂತ ಕಲೆಕ್ಟ್ ಮಾಡೋಕ್ಕಂತೇಳಿ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಸುಟಬಿಲಿಟಿ,
ಸೊ ಕ್ಯಾಂಡಿಡೇಟ್ಸ್ ಯಾರನ್ನ ಇಂಟರ್ವ್ಯೂ ಕರೆದಿರಿ ಅವ್ರು ಸೂಟೇಬಲ್ ಅದಾರಿಲ್ಲ ಜಾಬ್ ಅಂತೇಳಿ ಚೆಕ್ ಮಾಡೋಕ್ಕಂತೇಳಿ ಇಂಟರ್ವ್ಯೂ ಕಂಡಕ್ಟ್ ಮಾಡಬೇಕು. ಜಾಬ್ ಡಿಸ್ಕ್ರಿಪ್ಷನ್, ಈ ಕ್ಯಾಂಡಿಡೇಟ್ಸ್ ಬಂದ ಕೂಡಲೇ ಕಂಪನಿ ಈಸ್ ಗೋಯಿಂಗ್ ಟು ಪ್ರೊವೈಡ್ ದೆಮ್ ಜಾಬ್ ಅಬೌಟ್ ಇನ್ಫಾರ್ಮೇಷನ್ ಅಬೌಟ್ ಜಾಬ್. ಸೊ ಇಂಟರ್ವ್ಯೂರ್ ಹ್ಯಾಸ್ ಟು ಪ್ರೊವೈಡ್ ಜಾಬ್ ಡಿಸ್ಕ್ರಿಪ್ಷನ್ ಟು ದಿ ಕ್ಯಾಂಡಿಡೇಟ್. ಅದರೊಳಗಿಂದ ಜಾಬ್ ಅಂದ್ರೆ ಏನು, ಅದರದ್ದು ಕಂಪ್ನಿಗೆ ಸಂಬಂಧಪಟ್ಟದ್ದು ಹೆಂಗೆ, ಏನೇನು ಅದಾವ ಜಾಬ್ನೊಳಗೆ, ವಾಟ್ ಇಟ್ ಕಂಟೇನ್ಸ್, ಅದ್ರ ಬಗ್ಗೆ ಎಲ್ಲ ಕ್ಯಾಂಡಿಡೇಟ್ಸ್ಗೆ ಕ್ಲಾರಿಫೈ ಮಾಡಬೇಕು. ದೆನ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಈಗ ಇಂಟರ್ವ್ಯೂರ್ ಕ್ವೆಶನ್ಸ್ ಕೇಳ್ತಾರೆ, ಅದೇ ಟೈಪ್ ಇಂಟರ್ವ್ಯೂ ಕೊಡುವಂಥವ್ರಿಗೂ ಸರ್ಟನ್ ಡೌಟ್ಸ್ ಇರ್ತಾವೆ, ಅದನ್ನು ಅವರು ಕ್ಲಾರಿಫೈ ಮಾಡ್ಕೋಬೇಕು. ಸೊ ಇಟ್ ಈಸ್ ಅ ಫಾರ್ಮ್ ಆಫ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದು ಕಾನ್ಫಿಡೆನ್ಸ್ ಇಂಟರ್ವ್ಯೂರ್ಗೂ ಬರಬೇಕು ಕ್ಯಾಂಡಿಡೇಟ್ ಮ್ಯಾಗ, ಕ್ಯಾಂಡಿಡೇಟ್ಗೂ ಕಂಪ್ನಿ ಮ್ಯಾಗ ಕಾನ್ಫಿಡೆನ್ಸ್ ಬರಬೇಕು. ಸೊ ದಿಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಇಂಟರ್ವ್ಯೂ. ದೋಸ್ ಆರ್ ಇನ್ಫಾರ್ಮಲ್ ಇಂಟರ್ವ್ಯೂ, ಫಾರ್ಮಲ್ ಇಂಟರ್ವ್ಯೂ, ಪ್ಲ್ಯಾನ್ಡ್ ಇಂಟರ್ವ್ಯೂ, ಗ್ರೂಪ್ ಇಂಟರ್ವ್ಯೂ, ಪ್ಯಾಟರ್ನ್ಡ್ ಇಂಟರ್ವ್ಯೂ, ಪ್ಯಾನಲ್ ಇಂಟರ್ವ್ಯೂ, ಇನ್ ಡೆಪ್ತ್ ಇಂಟರ್ವ್ಯೂ, non-directive interview, walk-in interviews, stress interview, exit interview. These types we shall see in detail in the next session. ಸೊ ಇಂಟರ್ವ್ಯೂ ಅಂದರೆ ಏನಂತ ನೋಡಿದ್ವಿ, ಪರ್ಪಸ್ ಆಫ್ ಇಂಟರ್ವ್ಯೂ, ಆಮೇಲೆ ಯಾವ ರೀತಿಯಿಂದ ಇಂಟರ್ವ್ಯೂ ಕಂಡಕ್ಟ್ ಮಾಡಬೇಕು, ವಾಟ್ ರೂಲ್ಸ್ ಆರ್ ಟು ಬಿ ಫಾಲೋಡ್, ಡೂಸ್ ಆ್ಯಂಡ್ ಡೋಂಟ್ಸ್, ದೋಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ದಿ ಇಂಟರ್ವ್ಯೂ ಫ್ರಮ್ ಬೋತ್ ದಿ ಸೈಡ್. ಕಂಪ್ನಿ ಸೈಡು ಡೂ ಆ್ಯಂಡ್ ಡೋಂಟ್ಸ್, ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು, ಕ್ಯಾಂಡಿಡೇಟ್ ಸೈಡು ಏನು ಮಾಡಬೇಕು ಏನು ಮಾಡಬಾರ್ದು. ಸೊ ಇಂಟರ್ವ್ಯೂನೊಳಗೆ ಪರ್ಸ್ನಾಲಿಟಿ ಚೆಕಿಂಗ್, ಆಬ್ಸರ್ವೇಷನ್ ಇರ್ತೈತಲ್ಲ ಮೇನ್. ಕ್ಯಾಂಡಿಡೇಟ್ ಇಂಟರ್ವ್ಯೂ ತೊಗೊಂಡವ್ರನ್ನ ಅಬ್ಸರ್ವ್ ಮಾಡ್ತಿರ್ತಾರೆ, ಇಂಟರ್ವ್ಯೂ ತೊಗೊಂಡವರು ಕ್ಯಾಂಡಿಡೇಟ್ಸನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಯಾವಾಗ ಅಬ್ಸರ್ವೇಷನ್ ಪ್ರೊಸೆಸ್ ಇರ್ತೈತಿ ವೆರಿ ಕೇರ್ಫುಲ್ಲಾಗಿ ಕಂಡಕ್ಟ್ ಮಾಡಬೇಕು. ಇಂಟರ್ವ್ಯೂ ಪ್ರಿಪೇರ್ ಮಾಡ್ಕೊಂಡು ಬರಬೇಕು ಕ್ಯಾಂಡಿಡೇಟ್ಸ್, ಇಂಟರ್ವ್ಯೂ ಪ್ರಿಪೇರ್ ಮಾಡಿಕೊಂಡು ಕ್ವೆಶನ್ಸ್ ಕೇಳಬೇಕು. ಹಂಗೆ ಸುಮ್ಮನೆ ಸಡನ್ನಾಗಿ ಡೈರೆಕ್ಟಾಗಿ ಇಂಟರ್ವ್ಯೂ ಕೊಡ್ತೇನೆ ನಾನು ಅಂತೇಳಿ ಕ್ಯಾಂಡಿಡೇಟ್ಸು ಬರಬಾರ್ದು. ಕಂಪ್ನಿಯವರು ಡೈರೆಕ್ಟಾಗಿ ನೋಡೋಣ ಏನು ಕ್ವೆಶನ್ಸ್ ಬರ್ತಾವಂತ ಕೇಳ್ತೇವೆ ಅಂತೇಳಿ ಅದು ಇರಬಾರ್ದು. ಸೊ very carefully interview has to be conducted. So after going through this session, answer these multiple choice questions. In the next session we shall discuss about types of interview in detail. Thank you.